ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ರಾಜೇಶ್ವರಿ ಆಂಟಿ ಮನೆಗೆ ಹೋಗಿ ಮಕ್ಕಳ ಜೊತೆ ಸ್ವಲ್ಪ ಕೇರ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಹಾಗೆ ನಮ್ಮ ಜಿಂಟು ಕೂಡ ತೀಟೆ ಮಾಡ್ತಿದ್ದೆ, ಆಟ ಆಡೋಕ್ಕೆ ಬಿಡ್ತಿರಲಿಲ್ಲ, ನಾನು ಮತ್ತು ನಿಂತ್ವಿನು. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನು ಅಂತ ಫುಲ್ ನೋಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀನು ಅಲ್ಲೋ ಕುತ್ಕೋ ಹೋಗು. ಮೋಸ ಮಾಡಬಾರ್ದು, ಈ ಕಡೆ ಇತ್ತು ಚಿಂಟು. ಬಿದ್ದಿಲ್ಲ ಬಿದ್ದಿಲ್ಲ, ಮುಗೀತು. ಸ್ನಾನ ಮಾಡ್ಕೋಬಹುದು, ಸ್ನಾನ ಮಾಡ್ಕೋಬಹುದು. ಏನಿಲ್ಲ, ನಿನ್ ದಮ್ಮ ಇಕ್ಕಿದ್ದು ತೆಗಿ. ಏಯ್ ಪುರ. ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ಪೂಜೆ ಎಲ್ಲ ಮಾಡಿಟ್ಬಿಟ್ಟು ಗುರುವಾರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಜ್ಞಾನ ಬಂದ್ಗಿರಾಕಿ, ಅವ್ರಿಗೇನಾದ್ರು ಬರ್ಬೇಕನ್ಸಿದ್ರೆ ಅವ್ರಾಗವರೇ ಅಂತೂ ಹೇಳಲ್ಲ, ನಾನೇ ಬರ್ತೀಯಾ ಅಂತ ಕರೆದ್ರೆ ಹ್ಞೂ ಬರ್ತೀನಿ ಅಂತಾರೆ. ಸಮ್ಟೈಮ್ಸ್ ಕರೆದ್ರೆ ಇಲ್ಲ ನಾನು ಬರಲ್ಲ ಅಂತಾರೆ. ಆವಾಗ ನಾನು ಫೋರ್ಸ್ ಮಾಡಲ್ಲ. ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಇಂಟ್ರೆಸ್ಟಿಂದ ಮಾಡಬೇಕು. ಅದರಲ್ಲೂ ದೇವಸ್ಥಾನ ಅಂದರೆ ಸಮಾಧಾನ ಇರಬೇಕಲ್ವಾ. ಸೊ ಆವಾಗಲೇ ಅವ್ರಿಗೆ ಸಮಾಧಾನ, ನೆಮ್ಮದಿ, ಖುಷಿ ಬರಬೇಕು ಅನ್ನೋ ಮನಸ್ಸಿದ್ರೆ ಕರ್ಕೊಂಡು ಹೋಗೋಕ್ಕೂ ಖುಷಿ ಆಗುತ್ತೆ. ಸೊ ಇಲ್ಲಾಂದರೆ ನಾನು ಜಾಸ್ತಿ ಕರ್ಕೊಂಡು ಹೋಗಲ್ಲ. ಅವ್ನಿಗೆ ಊಟ ಮಾಡಕ್ ಕೊಡು. ನಿಂಗಲ್ಲಿ ಹಾಕಿಲ್ವಾ ಸೈಡಲ್ಲಿ? ತಿನ್ನು ಅದನ್ನ. ನನ್ನ ವಾಯ್ಸ್ನ ಕೇಳಿಸ್ಕೊಳ್ಳಿ, ಮೀಟು ಆ್ಯಕ್ಟಿಂಗ್ನ ನೋಡಿ. ಯಾಕಂದರೆ ನಾವು ಹಾಗೆ ಡೈರೆಕ್ಟಾಗಿ ಮಾತಾಡಿದ್ದೀವಿ, ಬಟ್ ಅದನ್ನು ನೋಡ್ಸೋಕ್ಕಾಗಲ್ಲ. ಟಿ ವಿಲಿ ಸಾಂಗ್ ಓಡ್ತಾ ಇದೆ. ನೋಡಿ 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 ಹಿಂಗೆ ಎಳ್ಕೊತಿದ್ದಾಳೆ. ಅವಳಿಗೆ ಊಟ ಹಾಕಿರ್ತೀವಿ, ಬಟ್ ಆದರೂ ಕೂಡ ಅವಳಿಗೆ ಸಮ್ಟೈಮ್ಸು ತಟ್ಟೆಲೇ ತಿನ್ನಬೇಕು ಅನ್ನೋ ಆಸೆ ಇರುತ್ತೆ. ಇಲ್ಲ ನಾವೇನೋ ಅನ್ನ ಪಲ್ಯ ಹಾಕ್ಕೊಂಡು ಬೇರೆ ಏನೋ ಇರುತ್ತೆ ಅವಳಿಗೆ ಹಾಕಿರಲ್ಲ, ಅದು ಅವಳಿಗೇನೋ ತಟ್ಟೆಲಿ ಕಾಣಿಸ್ಬಿಡ್ತು ಅಂದರೆ ಮುಗಿದೋಯ್ತು. ಅವಳು ಕಲರಲ್ಲಿ ಕಂಡುಹಿಡಿತಾಳೆ, ಅದು ಇಂಥ ಡಿಶ್ ಅಂತ ಗೊತ್ತಾಗಲ್ಲ ಅನ್ಕೋತೀನಿ. ಸೊ ಇದನ್ನ ಯಾಕೆ ನನಗೆ ಹಾಕಿಲ್ಲ, ಬರೀ 2 ಡಿಶ್ ಮಾತ್ರ ಹಾಕಿದ್ದಾರೆ, ಇನ್ನೊಂದು ಡಿಶ್ ಹಾಕಿಲ್ಲ ಅಂದ್ಬಿಟ್ಟು ಅದನ್ನು ಕೊಡೋವರೆಗೂ ಅವಳಿಗೆ ಸಮಾಧಾನ ಆಗಲ್ಲ. ಹೇಗೆ ಟೇಸ್ಟ್ ಇರಲಿ ಅವಳು ತಿಂತಾಳೆ. ಬಟ್ ನಾವೇನು ತಿಂತಾಯಿದ್ದೀವಿ ಅದನ್ನು ಹಾಕ್ಲೇಬೇಕು. ನೋಡಿ ಪಕ್ಕದಲ್ಲಿ ಚೀಪೆಕಾಯಿ ಇಟ್ಟಿದ್ದೀವಿ, ಆದರೂ ಕೂಡ ನುಗ್ಗೆ ಸೊಪ್ಪು ಪಲ್ಯನ ಎಳ್ಕೊಂಡು ತಿಂತಿದ್ದಾಳೆ. ಸೊ ಸುಮ್ಮನೆ ಕಾಪಿರೈಟ್ ಇಶ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಬಾಗಿನ ಕೊಡ್ತಾಯಿದ್ರು ಎಳೂರಲ್ಲೊಬ್ಬರು. ಸೊ ಅವ್ರ ಹೆಸರು ನನಗೆ ನಿಜ ಗೊತ್ತಿಲ್ಲ, ಮೆನ್ಷನ್ ಮಾಡ್ತೀನಿ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿದ್ದಕ್ಕೆ ಅಂತ ಹೇಳ್ತೀನಿ. ಸೊ ಎಲ್ಲಿ ಏನು ಕೊಟ್ಟಿದ್ರು ಎಲ್ಲ ಡೀಟೇಲ್ಸ್ ನಾನು ಪೂರ್ತಿ ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಇಲ್ಲಿ ಒಡವೆ ಸೆಕ್ಷನ್ ನಡೀತಿದೆ, ನೋಡಿ ಎಂಜಾಯ್ ಮಾಡಿ. ಏನು ಖುಷಿಯಿಂದ ವಾವ್ ಮಮ್ಮ ಅತ್ತೆ ಯಾವಾಗ ಬಂದ್ರೆ, ಹೇಗಿದ್ದೀರಾ, ಪ್ರಯಾಣ ಎಲ್ಲ ಚೆನ್ನಾಗೈತೆ, ಸುಖಕರವಾಗೈತೆ. ಏನ್ ಮಾಡ್ತಾ ಇದ್ದೀವಿ ಮನೆ ಮಾಡ್ಕೊಂಡು ಎಷ್ಟು ಟೈಮ್ ನೋಡ್ತೀನಿ. ನನಗೆ ಸುಸ್ತಾಗೈತೆ, ಸ್ಕೂಲಿಂದ ಬಂದೆ, ಅದಕ್ಕೆ ಮಲ್ಕೊಂಡಿದ್ದೆ. ಕಣ್ಣೆಲ್ಲ ನೋಡೋ ಓಡ ಹೋಯ್ತಾ, ಲ್ಯಾಪ್ಟಾಪ್ ಮೊಬೈಲ್ ನೋಡೋ ಜಾಸ್ತಿ ಐತೆ ನಂದು. ಏನಮ್ಮ ನಂಗೆ ಗೊತ್ತಿಲ್ಲ, ನಾನು ಯಾವಾಗೂ ಬೀದಿಲೇ ಇಲ್ಲ ಅಂದ್ರೆ
ನಾನು ಬೀದಿಲಿ ಇಲ್ಲ ಅಂದ್ರೆ ನಾನು ಟ್ಯೂಷನ್ಗೆ ಹೋಗಿರ್ತೀನಿ ಅಷ್ಟೇ. ಏನು ನನಗೂ ಅದಕ್ಕೂ ಸಂಬಂಧ ಇಲ್ಲ, ಏನು ಗೊತ್ತಿಲ್ಲ. ಇದೆಲ್ಲ ಇರಬಾರ್ದು, ಅವಾಗಲೇ ಚೆನ್ನಾಗಿ ಕಾಣೋದು. ಸಿ ಮಿಷನ್ ಬುಕ್ ಮಾಡಿರೋದು ರೂಮ್ ಕಿತ್ಬೇಕಂದು ರೂಮ್ ಕಿತ್ಬಿಟ್ಟಿಲ್ಲ. ಇದು ಒಂದ್ ಸೆಟ್ಟು. ಅದು ದ್ವಾರ ಕುತ್ಕೊಳ್ಳಿ, ಜಾಗ ಯಾರು ಕೊಡಲ್ಲ, ನಾವ್ ಇಸ್ಕೊಂಡ್ಬೇಕಲ್ಲ, ನಾವ್ ಹುಡುಕ್ಬೇಕು ಜಾಗನ. ಬಾಳ ಇದೆ ನೋಡಿ ಹಿಂಗೆ. ಬಾಳೆ ನೋಡಿ ಚೆನ್ನಾಗಿದೆ. ನಾಗಶ್ಮಿ ಅದ್ ಬಿದೋಗುತ್ತಾ ಕಿತ್ತೋಗುತ್ತಾ? ಏನಾಗಲ್ಲ. ನಾನ್ ಕುತ್ಕೊಂಡ್ರೆ ಬಿದೋಗುತ್ತೆ, ಮಾಮ ಕುತ್ಕೊಂಡ್ರೆ ಮುರಿದೋಗುತ್ತೆ. ಮಾಮ ಬಂದು ನಾನು ಬಂದು ಹೋಗೋವರೆಗೂ ನಮ್ಮ ಮುಂದೆ ಕೂತಿರ್ಬೇಕು. ಅದೇಂತಕ್ಕೆ ಅವ್ರು ಕೂತಾನೆ ಬರ್ತೀವಿ ನಾವು. ಯಾಕೆ ಅಜ್ಜಿ ಮನೆಗೆ ಬರಲ್ವಾ? ಅಜ್ಜಿ ಮನೆಗೆ ಎಲ್ಲಿ ಬರ್ತೀಯಾ? ರೂಲ್ಸ್ ನಾನ್ ಮಾಡಿರೋದು. ಇರು 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 ಇರು. ಫಾಲೋ ಮಾಡಲ್ಲ. ನೀನ್ ಮಾಡ್ತೀಯ? ನಾನ್ ಮಾಡಲ್ಲ. ಸಖತ್ತಾಗಿತ್ತು. ಬಂದಿಲ್ಲ ಇನ್ನ, ಬರ್ಲಾ? ಬಿಟ್ಟು ನಡಿ, ಎಲ್ಲ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬೇಕು, ಚಪ್ಪಲಿ ಹಾಕೊಂಡು. ಇದ್ ನೋಡ್ದಾ? ಬರ್ತೀನಿ. ನೋಡಿಲ್ಲ. ನಡಿ, ನಾವು ಎಲ್ಲರೂ ಹೋಗೋಣ. ಬಾ ಬಿಟ್ಟೋಗೋಣ. ನಂಗೂ ತುಂಬಾ ಇಷ್ಟ ಆಗಿತ್ತು. ಸಾರಿ ಮೇಲೆ ಹಾಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದು ಚೆನ್ನಾಗಿದೆ, ಡಾರ್ಕ್ ಮೆರೂನ್. ಬಟ್ ಇದು ಹೆಂಗ್ ಗೊತ್ತಾ, ಮಡಿಕೆ ಸರಿ ಇಲ್ಲ, ಸಕ್ಕತ್ತಾಗೈತೆ ಮಡಿಕೆ. ಇದು ಅದೇ ಪೆಟ್ರೋಲ್ ಬ್ಯಾಂಕ್ ಇಲ್ಲೇ ಇದೆ ನೋಡಿ ಹಿಂದೆಗಡೆ. ಪಪ್ಪನ್ ಗಾಡಿ ಎತ್ಕೊಂಡು ಹೋಗಿದ್ದೆ. ಇದು ಹಾ, ಆರಾಮಿದ್ದೀನಿ. ಬಟ್ ಗಣೇಶ ತುಂಬಾ ಚೆನ್ನಾಗಿ ಮಾಡಿದಾರಲ್ಲ. ತೋರ್ಸ್ ನಾಗಲಕ್ಷ್ಮಿ. ಅಮ್ಮ ಎತ್ಕೊಂಡು ಹೋಗ್ಬಿಟ್ಲಲ್ಲ ಇನ್ನೊಂದು. ಸೊ ಇದೇ ಬ್ಯಾಗಲ್ಲಿ ಬಾಗಿಣ ಬಂದಿದ್ದು ಸಖತ್ ಖುಷಿ ಆಯ್ತು. ಮನೆಯಲ್ಲಿ ನಮ್ಮ ತಾಯಿ ತಂದೆ ಎಲ್ಲ ಬಾಗಿಣ ಕೊಡೋದು ಬೇರೆ, ಈ ತರ ಹೆಣ್ಮಕ್ಳಿಗೆ ಅಂತಾನೆ ಒಂದು ಬಾಗಿಣ ಕೊಡ್ತಾರಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಗಣೇಶ ಹಬ್ಬ ಅಂತ ಆಯೋಜಿಸಿ ಅದ್ರ ಪ್ರಯುಕ್ತ ಈ ತರ ಬಾಗಿಣ ಕೊಟ್ಟಿದ್ರು, ಸಖತ್ ಖುಷಿ ಆಯ್ತು. ಅಂದ್ರೆ ಟಿಕೆಟ್ ಕೊಡ್ತಾರೆ, ಒಂದ್ ಮನೆ ಒಬ್ರಿಗೆ ಒಂದ್ ಲೇಡಿಗೆ ಒಂದ್ ಟಿಕೆಟ್ ತರ. ಸೊ ನನಗೂ ಸೇರಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೆ ಅಂತೆ, ಅಂದ್ರೆ ನಾಗಲಕ್ಷ್ಮಿ ಹತ್ರ ನನಗೊಂದು ಕೊಟ್ಟಿದ್ರು. ಸೊ ನಾನು ನಾಗಲಕ್ಷ್ಮಿ ಅವ್ರ ಅತ್ತೆ ಎಲ್ಲರೂ ಹೋಗಿದ್ವಿ, ಕೊಟ್ಟಿದ್ರು. ಸೊ ಒಂದು ಬ್ಯಾಗು, ಈ ಬ್ಯಾಗ್ ಒಳಗಡೆ ಎಲೆ, ಅಡಿಕೆ, ಒಂದು ಪ್ಯಾಕೆಟ್ ಅಲ್ಲಿ ಒಳ್ಳೆ ಅಕ್ಕಿನೇ, ಅಕ್ಕಿ ಒಂದು 100 ಗ್ರಾಮ್ಸ್ ಅಷ್ಟು, ಒಂದು ಸ್ವಲ್ಪ ಒಂದಿಷ್ಟು ಅಕ್ಕಿ, ಆಮೇಲೆ ಎಲೆ, ಅಡಿಕೆ, ಬಳೆ, ಅದು ಡಜನ್ ಬಳೆ. ನೆಕ್ಸ್ಟ್ ಈ ಬ್ಯಾಗ್ ಒಳಗಡೆ ಸ್ಯಾರಿ. ಸೊ ಸ್ಯಾರಿ ಬಂದು ನನಗೊಂದು ಸ್ಯಾರಿ, ನಾಗಲಕ್ಷ್ಮಿ ಅತ್ತೆಗೊಂದು, ಎಲ್ರಿಗೂ ಸಪ್ರೇಟ್ ಸೇಮ್ ಬಂತು. ನಂಗೆ ಯಾವ್ದು ಬೇಕು ಅಂದ್ರೆ ನಾನು ಜಸ್ಟ್ ಓಪನ್ ಮಾಡಿರಲಿಲ್ಲ, ಸುಮ್ಮನೆ ಹಾಗೆ ಮೇಲ್ಗಡೆ ಇದಿರಲಿ ಅಂತ ಅಂದೆ. ಚೆನ್ನಾಗಿದೆ. ಅವರು ಕಾಟನ್ ಬಂದಿದೆ, ನಮ್ಮ ಅತ್ತೆ ಕಾಟನ್ ಇಷ್ಟ ಆ್ಯಕ್ಚುಲಿ, ಅತ್ತೆಗೆ ಕೊಟ್ಬಿಡೋಣ ಅಂತಿದ್ದೀನಿ. ನೋಡ್ಬೇಕಿದು. ಇದು ಬ್ಲೌಸ್ ಪೀಸು, ಸ್ವಲ್ಪ ಹಿಂದೆ ಇಡ್ತೀನಿ. ಇದು ಸರುಕ್ ಪಾಟು, ಇದು ಕೆಳಗಡೆ ಬರುತ್ತೆ. ಒಂದು ನಿಮಿಷ. ಇದು ಬ್ಲೌಸು, ಇದೆಲ್ಲ ಮೇಲ್ ಬರುತ್ತೆ, ಇದು ಕೆಳಗಡೆ ಬರುತ್ತೆ. ಸೇಮ್ ಇದು ಹೇಗಿದೆಯೋ ಸ್ಯಾರಿ ಫುಲ್ಲು ಹೀಗೆ ಬರುತ್ತೆ. ಸೊ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಹೇಗೆ ಬರುತ್ತೆ ಉಟ್ಕೊಂಡ್ರೆ ನೋಡಿ, ಹೀಗೆ ಸಿ ನೋಡಿ, ಈ ತರ ಬರುತ್ತೆ ಉಟ್ಕೊಂಡ್ರೆ, ಚೆನ್ನಾಗಿದೆ ಅಲ್ಲ. ಸೊ ನೋಡೋಣ, ಯೋಚನೆ ಮಾಡ್ತಿದ್ದೀನಿ. ಆದ್ರೆ ನಾನು ಉಡ್ಕೋತೀನಿ, ಇಲ್ಲ ಅಂದ್ರೆ ಇದನ್ನ ನಾನು ಅತ್ತೆ ಕೊಡ್ತೀನಿ, ಅತ್ತೆ ಸ್ಟಿಚ್ ಮಾಡಿಸ್ಕೊಬಿಡ್ಲಿ ಅಂತ. ಬಟ್ ಚೆನ್ನಾಗಿದೆ. ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಹೆಣ್ಮಕ್ಳಿಗೆಲ್ಲ ಈ ಥರ ಎಲ್ಲ ಬಾಗಿಣ ಕೊಟ್ಟಿದ್ದಾರಲ್ಲ, ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ಒಂದು 100+ ಲೇಡೀಸ್ಗೆ ಈ ಥರ ಎಲ್ಲ ಕೊಟ್ಟಿದ್ರು. ಅವ್ರದ್ದು ಫೋಟೋಸು ನಾನು ಶೇರ್ ಮಾಡ್ತೀನಿ ನಿಮಗೆ
ಅವ್ರ ನೇಮ್ ನಂಗೆ ನಿಜವಾಗ್ಲೂ ನೆನಪಿಲ್ಲ, ಐ ಆಮ್ ಸಾರಿ. ಸೊ ಆದರೆ ಕೆಳಗಡೆ ಅವ್ರ ಹೆಸರು ನಾನು ಮೆನ್ಷನ್ ಮಾಡ್ತೀನಿ. ಸೊ ಅವ್ರು ಕೊಟ್ಟಿದ್ದ ಬಾಗಿನ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವರ್ಷ ಈ ಥರ ನಾನು ಕೊಟ್ಟರೆ ನಾನು ಶೇರ್ ಮಾಡ್ಕೋತೀನಿ. ನಂಗೆ ಗೊತ್ತಿಲ್ಲ, ಇಷ್ಟು ವರ್ಷ ಯಾವತ್ತೂ ನನಗೆ ಈ ಥರ ಕೊಟ್ಟಿರಲಿಲ್ಲ, ಈ ವರ್ಷ ಕೊಟ್ಟರು ಖುಷಿ ಆಯಿತು. ಸೊ ಕ್ರೆಡಿಟ್ ಗೋಸ್ಟು ನಾಗಲಕ್ಷ್ಮಿ, ಯಾಕಂದ್ರೆ ಅವಳೇ ನನ್ನ ಕರೆದು ಬಾ ಅಂತ ಹೇಳಿದ್ದು. ಇಷ್ಟೇ ಇವತ್ತಿನ ವ್ಲಾಗ್ನ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ನೋಡಿಸ್ಬೇಕಾಗಿತ್ತು, ಅದರಿಂದ ನಾನು ವ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ. ಅವತ್ತು ಮಾಡೋಕ್ಕಾಗಿಲ್ಲ, ಆದರೆ ನೆಕ್ಸ್ಟ್ ಡೇನೂ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಇದು ನೋಡಿಸ್ಬಿಟ್ಟು ವ್ಲಾಗ್ ಎಂಡ್ ಮಾಡೋಣ ಅಂತಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.